ಇದರ ಜೊತೆಗೆ ಕಾಂಗ್ರೆಸ್ನ ಹಲವು ಮುಖಂಡರು ಇದರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದ್ರು. ಜೊತೆಗೆ ಸಿದ್ದು ಸಂಪುಟದಲ್ಲಿ ಇದ್ದಂತಹ ಸಚಿವರೆಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಅದರ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕಾಗಿತ್ತು. ಹೈಕಮಾಂಡ್ ನಾಯಕರು ಹೇಳಿದ್ರು, ಅದರಂತೆ ಅವರು ಕೆಳಗಿಳಿಯಲೇಬೇಕಾಗಿತ್ತು. ನಾಯಕತ್ವ ಮಾತುಕತೆ ಡೆಲ್ಲಿಲಾಗಿದ್ದು, ಅದರಂತೆ ನಡ್ಕೊಂಡಿದ್ದಾರೆ. ಏನು ಮಾತುಕತೆ ಆಗಿತ್ತೋ ಅದಂಗಾಗಿದೆ. ಅವರು ಕೆಳಗಿಳಿಯಲೇಬೇಕಾಗಿತ್ತು, ಇಳಿದಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವದ ಬಗ್ಗೆ ನಮ್ಮನ್ನು ಯಾರೂ ಆಗೋದಕ್ಕೆ ಕೇಳಿರಲಿಲ್ಲ, ನೀವೇನಾದ್ರು ಆಗ್ತೀರಾ ಅಂತ ಯಾರೂ ಕೂಡ ಕೇಳಿರಲಿಲ್ಲ. ಅವರೇ ನಿರ್ಧಾರ ಮಾಡಿರೋದು. ಅದ್ರ ಪ್ರಕಾರ ಸ್ಟೆಪ್ ಡೌನ್ ಆಗಿದ್ದಾರೆ ಅಷ್ಟೇ. ಎಲ್ಲ ಸಂದರ್ಭಗಳಿಗೂ ನಾವು ರೆಡಿ ಆಗಿರಬೇಕಲ್ವಾ? ಇವತ್ತು ಬಂದು ಯಾವುದಾದ್ರು ಒಂದು ಅಧಿಕಾರ ಕೊಡ್ತಾರೆ, ನಾಳೆ ಇಲ್ಲಪ್ಪ ನಾವು ಚೇಂಜ್ ಮಾಡಬೇಕು ಅಂತ ಇದ್ದೀವಿ ಅಂತಲೂ ಹೇಳ್ತಾರೆ. ಎಲ್ಲದಕ್ಕೂ ರೆಡಿ ಆಗಿರಬೇಕು. ಸಿದ್ದರಾಮಯ್ಯನವರ ವಿರುದ್ಧ ಸಹಿ ಸಂಗ್ರಹ ಮಾಡೋದು ಅದೆಲ್ಲ ಸುಳ್ಳು. ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಆಗಿದೆ ಅಷ್ಟು ಬಿಟ್ಟರೆ ಬೇರೇನಾಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಮಾತಾಗಿತ್ತು. ಅದು ಸಿ ಎಂ ಅವ್ರಿಗೆ ಹೇಳಿದ್ದೀವಿ, ಈ ಸಿ ಎಂ ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ಇಲ್ಲ ಅದನ್ನು ಈ ಸಿ ಎಂ ಅವರು ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದೆ, ಅವ್ರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ ಅಧ್ಯಕ್ಷರಿಗೂ ಹೇಳಿದ್ದೀವಿ. ಸೊ ಬಂದಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ನೋಡೋಣ, ಬೆಳವಣಿಗೆಗಳು ಬಹಳಷ್ಟು ಆಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಆಗ್ತಾ ಇದೆ. ನಾಳೆ CLP ಮೀಟಿಂಗ್ ಇದೆ. ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯದ ಮಟ್ಟದಲ್ಲಿ ಡೆಲ್ಲಿಲಿ ಉಭಯ ನಾಯಕರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಬ್ಬರೂ ಕೂಡ ವರಿಷ್ಠರನ್ನ ಭೇಟಿಯಾಗಿ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರಚನೆ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ.